ನಾನು ಆ ಹೇಳಿಕೆಯನ್ನು ನೋಡಿದೆ. ಪ್ರಿಯಾಂಕಾ ಖರ್ಗೆ ಅವರೇ, ಭೀಮ್ ಆರ್ಮಿಯನ್ನು ನೀವು ಮಾಡಿ, ಆದರೆ ಮಾಡುವ ಮೊದಲು ಆ ಮಾಡುವ ಅರ್ಹತೆ ನಿಮಗಾಗಲಿ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕಾಗಲಿ ಇದೆಯಾ ಅಂತ ಹೇಳಿ ದಯವಿಟ್ಟು ಆತ್ಮಾವಲೋಕನವನ್ನು ಮಾಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1947ರಲ್ಲಿ ಸ್ವಾತಂತ್ರ್ಯ ಬಂದಾದ ನಂತರ ಸ್ಥಾಪನೆಯಾದಂಥ ಹಂಗಾಮಿ ಸರ್ಕಾರದಲ್ಲಿ ಕಾನೂನು ಸಚಿವರಾಗಿದ್ದರು. ಹಿಂದೂ ಕೋಡ್ ಬಿಲ್ ಫಾರ್ ವಿಮೆನ್ ಅಂತ ಹೇಳ್ಬಿಟ್ಟು ಮಹಿಳೆಯರಿಗೆ ಆಸ್ತಿ ಹಕ್ಕು ಸೇರಿದಂತೆ ಭಾಳಷ್ಟು ಅಧಿಕಾರಗಳನ್ನ ಕೊಡಲಿಕ್ಕೆ ಆ ಬಿಲ್ಲನ್ನು ತರಬೇಕಾದ್ರೆ ಅದನ್ನು ಅಪೋಸ್ ಮಾಡಿ ಅದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಬಿದ್ದೋಂಗೆ ಮಾಡಿ ಅಂಬೇಡ್ಕರ್ ಅವರು ಮನನೊಂದು ಸಂಪುಟಕ್ಕೆ ರಾಜೀನಾಮೆ ಕೊಟ್ಟು ಹೊರಗಡೆ ಬರಲಿಕ್ಕೆ ಕಾರಣೀಭೂತರು ಯಾರು ಹೇಳಿ? ನೆಹರು. 1952ರಲ್ಲಿ ಮೊದಲನೇ ಲೋಕಸಭಾ ಚುನಾವಣೆ ನಡೀತು. ಅಂಬೇಡ್ಕರ್ ಅವರು ಕಾಂಗ್ರೆಸ್ ಒಂದು ಸುಡುವ ಮನೆ ಅಂತ ಹೇಳಿಬಿಟ್ಟು ಕಾಂಗ್ರೆಸ್ಸನ್ನು ಯಾವತ್ತೂ ಒಪ್ಕೊಳ್ಳಿಲ್ಲ. ಅವರು ಗಾಂಧಿಯವ್ರನ್ನ ಮಹಾತ್ಮ ಅಂತ ಕರೆಯೋದಕ್ಕೂ ಕೂಡ ಅವರು ನಿರಾಕರಿಸಿದರು. ಅಂಥ ಒಬ್ಬ ಸ್ವಾಭಿಮಾನಿ ಅಂಬೇಡ್ಕರ್ ಅವರು ಅವತ್ತು ಮುಂಬೈನಲ್ಲಿ ಮುಂಬೈ ನಾರ್ತ್ನಿಂದ ಚುನಾವಣೆಯಲ್ಲಿ ನಿಂತರು. ಅಂಬೇಡ್ಕರ್ ಅವರು ಪಾರ್ಲಿಮೆಂಟಿಗೆ ಬಂತು ಅಂದರೆ ನೆಹರು ಬಂಡವಾಳ ಬಯಲಾಗುತ್ತೆ ಅಂತ ನೆಹರುಗೆ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಅಂಬೇಡ್ಕರ್ ಅವರಂಥ ಮೇಧಾವಿ ನೆಹರು ಅವ್ರನ್ನ ಹೆಜ್ಜೆ ಹೆಜ್ಜೆಗೆ ಪ್ರಶ್ನಿಸುವಂತಹ ಒಬ್ಬ ಧೀಮಂತ ನಾಯಕ ಪಾರ್ಲಿಮೆಂಟಿಗೆ ಕಾಲಿಡಬಾರ್ದು ಅಂತೇಳಿ ಅಂಬೇಡ್ಕರ್ ಅವರ ಪರ್ಸನಲ್ ಸೆಕ್ರೆಟರಿ ಆಗಿದ್ದಂತಹ ನಾರಾಯಣ ಕಜ್ರೋಲ್ಕರ್ ಅವರಿಗೆ ಕಾಂಗ್ರೆಸ್ಸಿನ ಟಿಕೆಟ್ ಕೊಟ್ಟುಬಿಟ್ಟು ಚುನಾವಣೆಗೆ ನಿಲ್ಲಿಸಿ 2 ಸಾರಿ ಮುಂಬೈ ನಾರ್ತಿಗೆ ಕ್ಯಾಂಪೇನಿಗೆ ಬಂದು ಕಮ್ಯುನಿಸ್ಟ್ ಪಾರ್ಟಿಯವ್ರನ್ನು ಕೂಡ ಸಹಕಾರವನ್ನು ಪಡೆದು ಅಂಬೇಡ್ಕರ್ ಅವ್ರನ್ನ 15,000 ಮಾರ್ಜಿನಲ್ಲಿ ಸೋಲಿಸಿದ್ದಾರು ನೆಹರು. 1954ರಲ್ಲಿ ಬ್ಯಾಂಡ್ರಾದಲ್ಲಿ ಬೈ ಎಲೆಕ್ಷನ್ ನಡೆಯುತ್ತೆ. ಬೈ ಎಲೆಕ್ಷನಲ್ಲಿ ಕಾಂಗ್ರೆಸ್ಸು ಮತ್ತೆ ಅಂಬೇಡ್ಕರ್ ಅವರು ಪಾರ್ಲಿಮೆಂಟನ್ನು ಪ್ರವೇಶ ಮಾಡಬಾರ್ದು ಅಂತೇಳಿ ಬಾಬುರಾವ್ ಅವರನ್ನು ಚುನಾವಣೆಗೆ ನಿಲ್ಲಿಸುತ್ತೆ. ಚುನಾವಣೆಗೆ ಬಾಬುರಾವ್ ಬೋರ್ಕರ್ ಅವ್ರನ್ನ ಚುನಾವಣೆಗೆ ನಿಲ್ಲಿಸಿ ಅಂಬೇಡ್ಕರ್ ಅವ್ರನ್ನ 3ನೇ ಸ್ಥಾನಕ್ಕೆ ಹೋಗೋ ರೀತಿಯಲ್ಲಿ ಮಾಡ್ತಾರೆ. ನೆಹರು ಅವತ್ತು ಮತ್ತೆ ಅಂಬೇಡ್ಕರ್ ಅವರು ಪಾರ್ಲಿಮೆಂಟಿಗೆ ಬರುವಂಥದ್ದನ್ನು ತಡೀತಾರೆ. ನೆಹರು 1954 ನಂತರ 55ರಲ್ಲಿ ತನಗೆ ತಾನೇ ಭಾರತ ರತ್ನನ ಕೊಟ್ಕೊಳ್ತಾರೆ. ಆದರೆ ಈ ಸಂವಿಧಾನವನ್ನು ಬರೆದಂಥ ಸಂವಿಧಾನ ಶಿಲ್ಪಿ, ಅದ್ಭುತವಾದಂತಹ ಸಂವಿಧಾನ, ಇಡೀ ಪ್ರಪಂಚಕ್ಕೆ ಮಾದರಿಯಾದಂಥ ಸಂವಿಧಾನ, ನಮ್ಮೆಲ್ಲರಿಗೂ ಕೂಡ ಹಕ್ಕನ್ನು ಕೊಟ್ಟಂಥ ಸಂವಿಧಾನ, ದೀನ ದಲಿತರ ಶ್ರೇಯೋಭಿವೃದ್ಧಿನ ಮಾಡುವಂಥ ಸಂವಿಧಾನ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಭಾರತ ರತ್ನ ನೀವು ಕೊಡಲಿಲ್ಲ. ನೆಹರು ತನಗೆ ತಾನೇ ಕೊಟ್ಕೊಂಡ್ರು 54ರಲ್ಲಿ 55ರಲ್ಲಿ. 71ರಲ್ಲಿ ಇಂದಿರಾ ಗಾಂಧಿ ಬಂದರು, ತನಗೆ ತಾನೇ ಭಾರತ ರತ್ನ ಕೊಟ್ಕೊಂಡ್ರು, ಆದರೆ ಅಂಬೇಡ್ಕರ್ ಅವ್ರಿಗೆ ಕೊಡಲಿಲ್ಲ. ಆದರೆ ಅಂಬೇಡ್ಕರ್ ಅವ್ರನ್ನ ಮೊದಲನೇ ಚುನಾವಣೆಯಲ್ಲಿ ಸೋಲಿಸಿದಂತಹ ನಾರಾಯಣ ಕಜ್ರೋಲ್ಕರ್ಗೆ ಪದ್ಮ ವಿಭೂಷಣ ಕೊಡ್ತೀರಿ. ಪ್ರಿಯಾಂಕಾ ಖರ್ಗೆ ಅವರೇ, ಅಷ್ಟು ಮಾತ್ರ ಅಲ್ಲ, ಅಂಬೇಡ್ಕರ್ ಅವರು 1956ರಲ್ಲಿ ತೀರ್ಕೊಂಡಾಗ ಅಂಬೇಡ್ಕರ್ ಅವರು ಗಾಂಧಿಗಿಂತ ಸಮನಾಗಿರ್ಲಿಲ್ವಾ? ಗಾಂಧಿ ಅಷ್ಟೇ ಸಮರ್ಥರಿರ್ಲಿಲ್ವಾ? ಅವ್ರ ಸಮುದಾಯಕ್ಕೆ ನ್ಯಾಯ ಕೊಡಬೇಕು ಅಂತ ಹೋರಾಟವನ್ನು ಮಾಡಿದಂಥವ್ರು ಅವರು, ನಮ್ಮೆಲ್ಲರಿಗೂ ಸಂವಿಧಾನ ಕೊಟ್ಟಂಥವ್ರು. ಅವರ ಅಂತ್ಯ ಸಂಸ್ಕಾರವನ್ನು ಡೆಲ್ಲಿನಲ್ಲಿ ಮಾಡ್ದಂಗೆ ತಡೆದು ಬಿಟ್ಟು ಮುಂಬೈಗೆ ಹೆಣವನ್ನು ಸಾಗಿಸಿದವ್ರು ಯಾರು? ನೆಹರು. ಅವ್ರ ಮಗಳು ಅಂಬೇಡ್ಕರ್ ಅವ್ರನ್ನ ಸೋಲಿಸಿದವರಿಗೆ ಪದ್ಮವಿಭೂಷಣವನ್ನು ಕೊಡ್ತಾರೆ. ಪ್ರಿಯಾಂಕಾ ಖರ್ಗೆ, ನೀವು ನೆಹರು ಮರಿಮಗಳ ಹೆಸರಿಟ್ಕೊಂಡಿದ್ದೀರಿ, ಇಂದಿರಾ ಗಾಂಧಿಯವರ ಮೊಮ್ಮಗಳ ಹೆಸರಿಟ್ಕೊಂಡಿದ್ದೀರಿ. ನಿಮಗೆ ಹೆಜ್ಜೆ ಹೆಜ್ಜೆಗೂ ಅಂಬೇಡ್ಕರ್ ಅವ್ರನ್ನ ಅವಮಾನ ಮಾಡಿದಂತಹ, ಅಂಬೇಡ್ಕರ್ ಅವರು ಪಾರ್ಲಿಮೆಂಟಿಗೆ ಬರೋದನ್ನು ತಡೆಯೋದಕ್ಕೋಸ್ಕರವಾಗಿ ಅವರ ಪರ್ಸನಲ್ ಸೆಕ್ರೆಟರಿ ಹಾಕ್ಕೊಂಡು ನಾರಾಯಣ ಕಜ್ರೋಲ್ಕರ್, ಬಾಬುರಾವ್ ಬೋರ್ಕರ್ನ ಹಾಕಿ ಸೋಲಿಸಿದಂತಹ, ಅವರ ಶವ ಸಂಸ್ಕಾರವನ್ನು ಡೆಲ್ಲಿಲಿ ಮಾಡದಲ್ಲಿ ಮುಂಬೈ ಕಳಿಸಿದಂತಹ